ಇಂದು ಈ ಬಲರಾಮನಿಗೆ ಜೈಲಿನಿಂದ ಬಿಡುಗಡೆ. ನಾನು ಬರುವ ನಾಟಕ ಇಂದು ಮುಕ್ತಾಯ ಹಂತಕ್ಕೆ ಬಂದು ತಲುಪದಂತಾಯಿತು. ಈ ನಾಟಕಕ್ಕೆ ಮುಕ್ತಾಯ ಪರಿಧಿ ಬೀಳಬೇಕಾದರೆ ನಮ್ಮ ಮಾನವ ರಂಗೇಗೌಡನ ಕೊಲೆ ಮಾಡಲೇಬೇಕು. ಅವನನ್ನು ಕೊಲೆ ಮಾಡಿ ಅವರು ಸರ್ವ ಆಸ್ತಿಯನ್ನು ದೋಚಿಕೊಂಡು ಇಲ್ಲಿಂದ ಪರಾರಿ ಆಗಲೇಬೇಕು. ಯಪ್ಪ ಸಾಕಾಗಿ ಹೋಗತ್ ನೋಡ್ರಿ ನನ್ನ ಮಗಳ ಕಾಲಾಗ. ಏನ್ ಹೇಳು, ಏನ್ ಸುದ್ದು, ಏನು ಒಟ್ಟ ಪತ್ತನೇ ಇಲ್ಲ. ಓಡಿ ಹಿತ್ತರ ಎಲ್ಲಾ ತಿರುಗಾಡಿ ಬಂದಿದ್ರಿ, ಆದ್ರೂ ನನ್ನ ಮಗಳು ಒಟ್ಟ ಕಾಣ ಹೋಯ್ತು. ನನ್ನ ಮಗಳು ಎಂದು ಹೋಗ್ಯಾಳಪ್ಪ ಅಂತಂದ್ರ ಅಂದಿನಿಂದ ಈ ಚನ್ಯಾಪಶನೂ ಕಾಣಲಾಗ್ಯಾರ. ಎಲ್ಲಿ ಇಬ್ರು ಕೂಡ ಓಡಿಸ್ಕೊಂಡು ಹೋಗ್ಯಾರೋ ಏನೋ. ಸ್ವಾಮಿಗೆ ಶರಣಮಯ್ಯಪ್ಪ. ಓಡಿಸ್ಕೊಂಡು ಹೋಗಿ ಈಗ ಮತ್ತ ಈ ಸ್ವಾಮಿ ವೇಷ ಹಾಕೊಂಬಂತೀಯ ಮಗನ. ಚೇ ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರ ಸ್ವಾಮಿ. ಆದ್ರೆ ನಿಮಗೆ ಮಗಳಿಗೆ ಮದುವೆ ಮಾಡ್ಕೋಬೇಕಂತಿದೇನು ನಿಜ. ಆದರೆ ನನಗೆ ಕೈ ಕೊಟ್ಟು ಆ ಚೆನ್ನ ಮಗನ ಸಂಗಟ ಓಡಿ ಹೋಗಿ ಬಿಟ್ಟಿದ್ದಾರೆ ಸ್ವಾಮಿ. ಅದಕ್ಕೆ ನನಗೆ ಪ್ರಾಯಚಿತವಾಗಲೆಂದು ಈ ಸ್ವಾಮಿ ದೇಶವನ್ನು ಹಾಕಿಕೊಂಡು ನಾನು ಬರೆಗಾಲಲ್ಲಿ ಶಬರಿಮಲೆಗೆ ಹೋಗಿ ಬರ್ಬೇಕಂತ ಹೊರಟಿದ್ದೇನೆ. ನಾವು ಏನು ನನ್ನ ಮಗಳು ಚೆನ್ನೈ ಓಡಿಸ್ಕೊಂಡು ಹೋಗ್ಯಾನ? ಯಪ್ಪ ಅಲ್ರಿ, ದಯವಿಟ್ಟು ನಿನ್ ಕೈ ಮುಗಿ ಕೇಳ್ತೀನಿ, ಈ ಸುದ್ದಿ ಯಾರ ಮುಂದ ಹೇಳ್ಬೇಡ್ರಿ ಅಪ್ಪ. ಇಲ್ಲಿ ಕುಂತ ಜನಕ್ಕೆ ಕೈ ಮುಗಿದು ಕೇಳ್ಕೊಳ್ಳೋದೇನಂದ್ರಿ, ಇಲ್ಲಿ ಜನಕ್ಕೆ ಕುಂತ ಜನಕ್ಕೆ ಕೈ ಮುಗಿದು ಕೇಳ್ಕೊಳ್ಳೋದೇನಂದ್ರಿ, ಒಂದು ಹುಡುಗಿಯರ ಹಿಂದಿಂದ ನಿಮ್ಮ ಜೀವನವನ್ನು ಹೋಗಲಾರೆ ಹಾಳ ಮಾಡ್ಕೋಬೇಡಿ. ಹುಚ್ಚನೇ ಸರಿ. ಹುಚ್ಚ ನನಗೆ ಯಾರು ಏನೂ ಮಾಡಬೇಡಿ, ನಾನು ಹುಚ್ಚ ಅಲ್ಲ. ಹುಚ್ಚನೇ ಸರಿ. ಹುಚ್ಚನೇ ಸರಿ. ಹೊಲವಿದೆ ಎಂದು ಮಾರಿ ಹಣವಿದೆ ಎಂದು ಸೊಕ್ಕಿನಿಂದ ಮೆರೆದಕ್ಕೆ ನನಗೆ ಕುಷ್ಠರೋಗದಿಂದ ನರಳುತ್ತಿರುತ್ತೇನೆ. ಅಯ್ಯೋ ರೈತ ಬಾಂಧವರೇ, ಸ್ವಲ್ಪ ನನ್ನ ಕಡೆ ಲಕ್ಷ್ಯ ಕೊಟ್ಟು ಸ್ವಲ್ಪ ಕೇಳಿರಿ. ಹಣವಿದೆ ಎಂದು ಸೊಕ್ಕಿನಿಂದ ಮೆರೆದಕ್ಕೆ ನನಗೆ ಗತಿ ಬಂದಿದೆ. ಇದೇ ಹೊಲದಲ್ಲಿ ಚೆನ್ನಾಗಿ ದುಡಿದು ಬಂಗಾರವನ್ನೇ ಬೆಳೆಯಬಹುದು. ನನ್ನಂಗೆ ಹೊಲ ಮಾರಿದರೆ ನನಗೆ ಬಂದ ಗತಿ ನಿಮಗೂ ಬರಬಹುದು. ಎಚ್ಚರ. ಯಾಕ್ರೆ ಪರಮೇಶ್ ಹಿಂಗ್ಯಾಕಾಗಿದೆ ಕುಣಿಸುಟ್ಟು ಮಂಗ್ಯಾನಂಗ? ಮುತ್ತು ನಯವಂಚಕ, ನಿನ್ನ ಮಾತ ಕೇಳಿದಕ್ಕೆ ನನಗೆ ಗತಿ ಬಂದಿದೆ. ನನಗ ಗತಿ ಬರಬೇಕಾದರೆ ಕಾರಣ ನೀನೇ. ಬಾಯಿ ಮುತ್ತಲೆ ಮಗನ. ಅಲ್ಲ, ಹೊಲ ಮಾರಿ ಹಿಂಗ ನಿನಗೆ ತಿರುಗಾಡಂದಿವೇನು? ಎಂಡ ಕುಡಿದು ಕಂಡ ತಿಂದು ಸೂಳೇರಿ ಚಟ ಮಾಡಿ ಎಲ್ಲ ಒಟ್ಟು ಒಳಗಾಲ ಮಾಡಿ ಮಗನ ಈ ಹುಚ್ಚ ಆಗಿದಿಲ್ಲ. ಎಲ್ಲರಿಗೆ ಬರುದ ಪರಿಸ್ಥಿತಿ ಹಿಂಗೆ ಮಗನ ಇದು. ಅಯ್ಯೋ ರೈತ ಬಾಂಧವರೇ, ನನ್ನ ಮಾತ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿರಿ. ಹಣವಿದೆ ಎಂದು ಸ್ವಚ್ಛನಿಂದ ಮೆರೆದಕ್ಕೆ ನನಗೆ ಗತಿ ಬಂದಿದೆ. ಮುಂದ ನಿಮಗೂ ನನಗ ಬಂದ ಗತಿ ನಿಮಗೂ ಬಂದು ಬರಬಹುದು. ಎಚ್ಚರ. ಪರಮೇಶ, ನೀನು ಹೊಲ ಮಾರಿ ಇದ್ದ 4 ಎಕರೆ ಹೊಲ ಮಾರಿ ನೀ ಕೆಟ್ಟೆ, ಒಂದು ಹೆಣ್ಣಿನ ಬೆನ್ನತ್ತಿ ನಾ ಕೆಟ್ಟೆ. ಇಬ್ರು ಕೂಡಿ ಶಬರಿಮಲೆಗೆ ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರೋಣ ನಡಿ ಸ್ವಾಮಿ. ನಾವು ಮಾಡಿದ ತಪ್ಪುಗಳನ್ನು ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಬೇಡ್ಕೊಂಡು ಮುಂದೆ 4 ಎಕರೆ ತೋಳಕತ್ತಿ ನಡಿ ಸ್ವಾಮಿ, ನಡಿ. ಸ್ವಾಮಿಗೆ ಶರಣಮಯ್ಯಪ್ಪ. ಲೇ ನಿಮ್ಮ ಅವನ
ಆ ಕೊಳ್ಳನ ತಾಳಿ ಕಿತ್ತು ಒಗಿತೀಯೋ ಇಲ್ಲ ಈ ಮಗನಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೊಳಿಸಿರೋ. ಯಪ್ಪ ನಿನ್ ತಲೆಗಿಲಿ ಶುದ್ಧ ಐತಿ ಎಲ್ಲ ಅಂತೀನಿ. ನೀನು ಕಂಪ್ಲೇಂಟ್ ಕೊಟ್ಟು ಆಮೇಲೆ ಅವನ ಒಳ ಹಾಕುವಂತಿ. ಅದ್ರ ಹೊಟ್ಟೆಗಿನ ಬುದ್ಧಿ ಯಾರು ತೆಗಿತಾರ ಅದನ್ನ ಹೇಳಿ ಮೊದ್ಲು. ಒಗ್ಯಂಗ್ ಮಾಡ್ದಲ್ಲವ ಮಗಳ ಮಾಡ್ದಲ್ಲ. ಅಲ್ವೋ ಮಾವ, ನಾಯನಕ್ಕೆ ನಾ 3 ದಿನ ತಗೊಂಡ್ ಹೋಗಿ ಮಜಾ ಮಾಡಿಲ್ಲಪ್ಪ. ಪ್ರೀತಿಸಿ ಮದ್ವಿ ಮಾಡ್ಕೊಂಡ್ ಬಂದಿನೋ ಮರಾಯ. ಆತ ಪಡೆದರು ನಂದರೆ ಏನೈತಿ, ಚಂದಗೆ ಬಾಳೆ ಮಾಡ್ಕೊಂಡ್ ತಿನ್ರಿ ನಿನ್ ಮ್ಯಾಗರೆ. ಆತ್ಮವ ಶಟರ್ ನಿಲ್ಲು, ನಿಂದ್ರಿಸಿ ಮಾಡ್ತೀವಿ. ಏನ್ ಮಾಡ್ತಪ್ಪ ಮತ್ತೆ ನಾ ಇನ್ನ ಏನ್ ಮಾಡ್ಬೇಕತ್ತಿ? ನಮಸ್ಕಾರ ರೀ ಮಾವಾರ, ನಮಸ್ಕಾರ ರೀ. ಚಂದ್ರಿ ಬಾ, ಚಂದ್ರಿ ಇಬ್ರು ಕೂಡಿ ನಿಮ್ಮ ಅಪ್ಪರ ಆಶೀರ್ವಾದ ತೊಗೊಂಬಾ. ದಂಪತಿಗಳೇ ಒಪ್ಪತ್ತಿಗೆ 20 ಮಕ್ಕಳನ್ನ ಹಡದು ಚಂದಾಗಿ ಬಾಳೆ ಮಾಡ್ಕೊಂತೀನ್ರಿ. ಆ ಸಂಗನ ಬಸವೇಶ್ವರ ನಿಮ್ಗೆ ಚೆನ್ನಾಗಿಟ್ಟಿರ್ಲಿ. ಯಾವ ಮಗಳ, ನಾನ್ ಸ್ವಲ್ಪ ಗೌಡ್ರ ಮನ್ಯಾಗ ಕೆಲಸ ಐತವ, ಆದಷ್ಟು ದೌಡ್ ಮನಿಗ್ ಗಾಡೆ ಬಂದ್ ಬಿಡ್ರವ ನೀವು. ಚಂದ್ರಿ ನಿಮ್ಮ ಅಪ್ಪನ ಆಶೀರ್ವಾದ ತೊಗೊಂಡಂಗಾಯ್ತು. ಇನ್ನು ಸಂಗನ ಬಸಪ್ಪನ ಆಶೀರ್ವಾದ ತಗೊಂಡು ಮುಂದಿನ ಕೆಲ್ಸಕ್ಕೆ ರೆಡಿ ಮಾಡ್ಕೊಂಡ್ ನಡಿ. I love you. ಗಲ್ಲದ ಗೋರಿ ಒಳ್ಳೆ ನುಡಿದಾಡ ನನ್ನ ಮಾರಿ ಮೈ ಮರೆತುಕೊಂಡಾಗ ನೀ ನಗದಾಡ ನನ್ನ ನೋಡಿ. ಲಲ್ಲ ಲಲ 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 ಮೈಲಾರಿ, ಹೇಗಿದೆ ಈ ರಂಗೇಗೌಡನ ಮರ್ಮದ ಆಟ? ನಿನಗೆ ಈ ವಿಷಯ ಗೊತ್ತಾಗಿ ನನ್ನ ಮೇಲೆ ಶೇರ್ ತೀರಿಸ್ಕೊಳಕ್ಕೆ ಇಲ್ಲಿ ಬಂದೇ ಬರ್ತೀಯ ಅಂತ ಚೆನ್ನಾಗೇ ಗೊತ್ತು. ಆದರೆ ನನ್ನ ಪ್ರಾಣಕ್ಕೆ ಆಪತ್ತಿದೆ ಎಂದು ನಾನು ಕಮಿಷನರಿಗೆ ಆರ್ಡರ್ ಮಾಡಿದ್ದೇನೆ. ಯಾಕೆ ಗೊತ್ತಾ? ನಿನ್ನ ತಮ್ಮನ ಹೆಂಡತಿಯಾದ ಗೀತಾಳನನ್ನು ನನ್ನ ಪ್ರಾಣ ರಕ್ಷಣೆಗೆ ಕರೆದುಕೊಂಡು ಬಂದೇನೆ. ಪಡಿಜಂತಿ, ಹೇಗಿದೆ ರಂಗೇಗೌಡನ ರಾಯಿಭಾರ? ಅಂತಿಂತ ತಲೆ ಅಲ್ರಿ, ಏನ್ ತಲೀರಿ ಗೌಡ್ರ ನಿಮ್ದು, ಏನ್ ತಲಿ ಅಂತೀನಿ. ನಮ್ಮನ್ನ ಕೊಲ್ಲಬೇಕಂತ ಮೈಲಾರಿ ಮಾಡೋದ್ರಾಗ ಅದೇ ಮನೆ ಹೆಣ್ಣು ಮಾಡಿದ್ರಿ ನಮ್ಮ ಪ್ರಾಣ ರಕ್ಷಣೆಗೆ ಇಟ್ಟಿರಿ ಅಂದ್ರ ಒಂದೇ ಕಲ್ಲಿಗೆ 2 ಹಣ್ಣು ಬೀಳಂಗ್ ಮಾಡಿ ನೋಡ್ರಿ ಗೌಡ್ರ. ನಮಸ್ಕಾರ MLA ಸಾಹೇಬ್ರಿಗೆ. ನೋಡಿ ಸರ್, ಈ ಮನೆಯಲ್ಲಿ ನನ್ನ ಅನುಮತಿ ಇಲ್ಲದೆ ಯಾರೊಂದಿಗೂ ಕಾಫಿ ಕುಡಿಬೇಡಿ, ಊಟ ಸಹ ಮಾಡಬೇಡಿ. ಅಯ್ಯಪ್ಪ, ಇದೇ ತಂದಿಟ್ರಿ. ಅಲ್ಲ, ನಮ್ಮ ಹೊಟ್ಟೆ ನಾವ್ ಏನೇ ತಿನ್ಬೇಕಪ್ಪ ಅಂತಂದ್ರ ನಿಮ್ಮನ್ ಕೇಳೇ ಮಾಡ್ಬೇಕನ್ರಿ. ಮತ್ತ ಒಂದ ಕೈ ಇಡಕ್ ಬಂದ್ರು ನಿಮ್ಮನ್ ಕೇಳೇ ಹೋಗ್ಬೇಕನ್ರಿ ನಾವು. ಶಟ್ ಅಪ್ ಇನ್ಸ್ಪೆಕ್ಟರ್. ಆ ಮೈಲಾರಿ ತುಂಬಾ ಚಾಣಾಕ್ಷ, ಸ್ವಲ್ಪ ಹುಷಾರಾಗಿರಿ. ಹಲೋ, ನಮಸ್ತೆ ಸರ್. MLA ಅವರ ಮನೆ ಸುತ್ತಮುತ್ತ ಕಂಗಾವಲು ಚೆನ್ನಾಗೇ ಇದೆ. ಆ ಮೈಲಾರಿ ಒಳಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ ಸರ್. ಸರ್, ನಂದು ಸ್ವಲ್ಪ ಕೆಲಸ ಇದೆ, ನಾನಿನ್ನ ಹೋಗಿ ಬರ್ತೀನಿ. ಇನ್ಸ್ಪೆಕ್ಟರ್, ಹುಷಾರಾಗಿರಿ.
ನೋಡಿ ಸರ್, ನೀವು ಯಾವುದಕ್ಕೆ ಭಯ ಪಡಬೇಡಿ. ನಿಮ್ಮ ಚಕ್ರವರ್ತಿಗೆ ನಾನಿದ್ದೇನೆ. ಗೌಡ್ರೆ ಗೌಡ್ರೆ, ಇನ್ಸ್ಪೆಕ್ಟರ್, ಇವಾಗ ಕಾಳಿಂಗ ನನ್ನ ಬಲಗೈ ಬಂಟ. ನನ್ನ ಪಿಸ್ತೂಲ್ ತೋರಿಸಿದಂದ್ರೆ ನಿಮಗೆ ಎಷ್ಟು ಸೊಕ್ಕಿದು? ಸಾರಿ ಥೂ, ಸರ್, ಅವನ ನಮ್ಮ ಕರ್ನಾಟಕ ಪೊಲೀಸರಿಗಂತೂ ಬುದ್ಧಿನೇ ಇಲ್ಲ. ಅಲ್ಲ, ಈರಪ್ಪನ ಹಿಡಿ ಅಂದ್ರ ಅವ್ರ ಅಪ್ಪನ್ನೇ ಹಿಡಿದ್ರೆ ಅವ ನಮ್ಮ ಕಾಳಿಂಗದನ್ರಿ, ಬಿಟ್ಟು ಬಿಡ್ರಿ ಅವನ್ನ. ಇನ್ಸ್ಪೆಕ್ಟರ್, ಇವನು ನನ್ನ ಕಾಳಿಂಗ ನನ್ನ ಬಲಗೈ ಬಂಟ. ಅವನಿರುವರೆಗೂ ಅವ ನನ್ನ ಬಲಗೈ ಬಂಟ. ಅವ ಇರುವರೆಗೂ ನಮಗೆ ಏನೂ ಆಗುದಿಲ್ಲ. ನೀವು ಒಂದು 5 ಮಿನಿಟ್ ಒಳಗೆ ನಿಲ್ಲರಿ. ಸಾರಿ ಸರ್, ಗೊತ್ತಾಗ್ಲಿಲ್ಲ. 1 ನಿಮಿಷ. ಸರ್, ಅದು ಮೇಡಮ್ ಆರ್ಡರ್ ಮಾಡಿದ್ದಾರೆ, ಅದಕ್ಕೆ. ನೋಡಿ, ಈ ಕಾಳಿಂಗ ನನ್ನ ಬಲಗೈ ಬಂಟ. ಅವನ ಹತ್ರ ಇರುವಾಗ ಯಾವುದು ಅಂಜಿಕಿಲ್ಲ. ನೀವು ನೇರವಾಗಿ ಹೋರಿ. ಓಕೆ ಸರ್. ಕಾಳಿಂಗ ಕೊಡು ಈ ಕಡೆ. ಇನ್ಸ್ಪೆಕ್ಟರ್ ಕೊಳ್ಳಿ ತಾನೇ ಬೇಕು, ತಗೊಳ್ಕೊಳ್ಳೋ. ಸರ್, ನೀವು ಯಾವ್ದಕ್ಕೂ ಹುಷಾರಾಗಿರಿ. ಕಾನ್ಸ್ಟೇಬಲ್ ನಡೆ. ಕಾಳಿಂಗ, ಕಾಳಿಂಗ, ಈಗಲಾದ್ರ ವಿಷಯ ಏನಂತ ತಿಳಿಸು ಕಾಳಿಂಗ. ಗೌಡ್ರೆ, ಬಲರಾಮ ಬೇಲು ಸಿಕ್ಕು ಜೈಲಿಂದ ಬಿಡುಗಡೆ ಆಗಿದೆ. ನಾನು ಇವತ್ತು ಸಂಜೆನೆ ಮನೆಗೆ ಬರ್ತೀನಿ ಅಂತ ಹೇಳಿದ. ಶಬ್ಬಾಷ್ ಕಾಳಿಂಗ, ಶಬ್ಬಾಷ್. ಒಳ್ಳೆಯದೇ, ಸಂತೋಷದೇನೆ ಸುದ್ದಿಯೇ ತಂದಿದೆ. ಕಾಳಿಂಗ, ಸಂಜೆ ಪಾರ್ಟಿಗೂ ಯಾವ್ದಾದ್ರೂ ಹಕ್ಕಿ ಹೇಳಿ ಬರಬಾರ್ದಿತ್ತೆ. ಗೌಡ್ರೆ, ಸಿಟಿಯಲ್ಲಿ ಒಳ್ಳೆ ಹುಡುಗಿಯರು ಬಂದಿದ್ದಾರಂತೆ. ಬಲರಾಮನೇ ಇವತ್ತು ಸಂಜೆನೆ ಕಳಿಸಿಕೊಡ್ತೀನಿ ಅಂತ ಹೇಳಿದಾನೆ. ಇಷ್ಟರಲ್ಲಿ ಬಂದರೂ ಬರಬಹುದು. ನಿಲ್ಲು. ಯಾರು ನೀನು? ನಿಮ್ದಕ್ಕೂ ಬಾಲ ಇದ್ದಿದ್ದು ರಾಮ್, ನಿಮ್ದಕ್ಕೂ ಮನೆಗೆ ಕಳ್ಸಿದಾವ. ಇದ್ರ ಬಾಯ ಐತೆ, ಕಸರು ಬಿಟ್ಟೈತೋ ಮರೆಯ. ಚೆನ್ನಾಗೆ ಬಲರಾಮನು. ಹಾ ಅದೇ ಬಾಲಂದು ರಾಮ್. ಬೇಜಾಯ್ತು ಬಿಡುವ ಯವ್ವ. ಹ್ಯಾಂಡ್ಸ್ ಆಫ್ ಬಲರಾಮ್, ಹ್ಯಾಂಡ್ಸ್ ಆಫ್. ನನಗೋಸ್ಕರನೇ ಈ ಅಪ್ಸರಿ ಕಳಿಸಿದೆ ಅಂದರೆ ಇಂದು ನಿನಗೆ ಜೈಲಿನಿಂದ ಬಿಡುಗಡೆ. ಕಾಳಿಂಗ, ಪಡಿಜಂತಿ, ನೀವು ಸ್ವಲ್ಪ ಒಳಗಡೆ ನಿಲ್ಲರಿ, ನಾನು ಆಮೇಲೆ ಕರಿತೇನೆ. ಗೌಡ್ರೆ, ಯಾವುದಕ್ಕೂ ಅವಸರ ಒಳ್ಳೆಯದಲ್ಲ. ಸ್ವಲ್ಪ ಸಮಾಧಾನದಿಂದ ವರ್ತನೆ ಮಾಡಿ. ಗೌಡ್ರ, ಈ ಕಾಳಿಂಗ ಹೇಳಿ ಮಾತು ಬರಬೈತ್ರಿ. ಆದ್ರ ನನಗ ಯಾಕೋ ಒಂಥರ ಎಡಗಣ್ಣ ಹಾರದಾಗತ್ತೈತ್ರಿ ಗೌಡ್ರ. ಪಡಿಜಂತಿ, ಇದು ನನಗೆ ಹೇಗೆ ವರ್ಕರ್ ಮಾಡ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀವು ಒಳಗೆ ನಡ್ರಿ. ಕಾಳಿಂಗ ನಡೀರಿ. ನನ್ನ ಮಾತಂದ್ರೆ ಇವನಿಗೆ ಹುಲ್ಲು ಕಟ್ಟಿದ್ದಂಗ. ನಡಿ ಹೋಗಮ್ಮ. ಏನು ನಿನ್ನ ನವಿಲಿನಂತ ನಡಿಗಿ. ಕಪ್ಪು ಕೋಗಲಿ ಅಂತ ಇರುವ ಈ ನಿನ್ನ ಕಂಠ ಸಿರಿ. ಬಾಲೆ, ಒಂದು ಸಾರಿ ಆದ್ರೂ ನಿನ್ನ ಮುಖ ತೋರಿಸು ಬಾಲೆ. ರಂಗೇಗೌಡ, ನಾನು ಕಣಲೋ ನಿನ್ನ ಪಾಲಿನ ಯಮಧರ್ಮ. ಮೈಲಾರಿ, ನೀನು ದಯವಿಟ್ಟು ಇದೊಂದು ಸಾರಿ ಕ್ಷಮಿಸಿ ಬಿಡು. ಕಾಳಿಂಗ, ಪಡಿಜಂತಿ, ಬೇಗ ಬರು. ಮೈಲಾರಲಿಂಗಪ್ಪ ಸಿದ್ಧಲಿಂಗಪ್ಪ ಮಾರಾಯ ಇಲ್ವಾ? ಬಿಟ್ಟು ಬಿಡುವ ಪುಣ್ಯಾತ್ಮ, ಏನು ಮಾಡಬೇಡ. ಬಡಜಂತಿ, ಮಹಾಭಾರತದಲ್ಲಿ ಶಕುನಿಯ ಮಾತು ಕೇಳಿ ಆ ಕೌರವರು ಕೆಟ್ಟು ಹೋದರಂತೆ. ಈಗ ನಿನ್ನ ಮಾತು ಕೇಳಿ ಗೌಡ ಊರನ್ನೇ ಹದಗೆಡಿಸಿ ಬಿಟ್ಟ ಎಂದಾಗ ಇನ್ನು ನಿನ್ನಂತ ಶಕುನಿಯರು ಬದುಕಿರಬಾರದು ಮಗನೇ. ನೋಡು ಮೈಲಾರಿ, ನಿನಗೆ ಏನು ಬೇಕೆಂದು ನಿನ್ನ ಬಾಯಿ ಬಿಟ್ಟು ಕೇಳು. ನಾನು ಎಲ್ಲನೂ ಕೊಡುತ್ತೇನೆ. ಆದರೆ ನನ್ನ ಪ್ರಾಣಕ್ಕೆ ಏನು ಮಾಡಬೇಡ. ಯಾಕೆ? ಪ್ರಾಣದ ಮೇಲೆ ಭಯಾನ? ಗೌಡ, ಆ ನನ್ನ ತಂಗಿಯ ಪುಟ್ಟ ತಂಗಿಯನ್ನು ಕೊಲೆ ಮಾಡಿ ಬಿಸಾಕಿ ಹೋದಾಗ ಆಗ ತಿಳಿಯಲಿಲ್ಲವೇ ನಿನಗೆ ಪ್ರಾಣದ ಬೆಲೆ ಏನು?
ನೋಡಿ ಮಲೇರಿ ಇದೊಂದು ಸಾರಿ ಕ್ಷಮಿಸಿ ಬಿಡು. ರಂಗೇಗೌಡ, ನಿನ್ನಂತ ಕೆಟ್ಟ ಪ್ರಾಣಿಗಳನ್ನು ಕ್ಷಮಿಸುತ್ತಾ ಹೋದರೆ ಮುಂದೆ ನಿನ್ನಂತ ಕೆಟ್ಟ ಹುಳುಗಳನ್ನು ಸೃಷ್ಟಿ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಂತ ಕೆಟ್ಟ ಹುಳುಗಳನ್ನು ಬೇರು ಸಮೇತವಾಗಿ ಕಿತ್ತಿ ಎಸೆದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಇನ್ನು ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಇನ್ನು ನಮ್ಮ ಹಳ್ಳಿಯ ಜನರು ಒಂದು ರೀತಿ ನೆಮ್ಮದಿಯಿಂದ ಬದುಕುವಂತಾಗಲಿ. ಇನ್ನು ಯಾವುದೇ ಕಾನೂನು ಬಂದು ಅದ್ಯಾವುದೇ ಶಿಕ್ಷೆ ಕೊಟ್ಟರು ಅನುಭವಿಸಲು ಸದಾ ಸಿದ್ಧ. ಹ್ಯಾಂಡ್ಸಪ್ ಮೇಲೆ ರೀ, ಹ್ಯಾಂಡ್ಸಪ್. ಮೊದಲು ಈ ಬಲರಾಮ್ ಕೊಡೋ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧನಾಗು. ಇದೇನಿದು ಮೈಲಾರಿ, ಅನ್ಯಾಯವಾಗಿ ನೀನು ಕೊಲೆಗಾರನಾಗಿ ಬಿಟ್ಟಿಯಲ್ಲ. ಹಾ, ಒಂದ್ ನಿಮಿಷ ಇರು. ಹಲೋ ಸರ್, MLA ಅವರ ಮನೆಯಲ್ಲಿ ಅವರ ಹಳೆಯ ಬಲರಾಮ ಅವರ ಮಾವನನ್ನು ಕೊಲೆ ಮಾಡಿ ಓಡಿ ಹೋಗ್ತಾ ಇದ್ದ. ಹೌದು ಸರ್, ಅದಕ್ಕೆ ನಾನು ಅವನನ್ನು ಶೂಟ್ ಮಾಡಿದೆ. ಓಕೆ ಸರ್. ಏನ್ ಮೇಡಮ್, ಮೈಲಾರಿ ಅನ್ಕೊಂಡಂಗೆ ಎಲ್ಲರನ್ನು ಕೊಲೆ ಮಾಡೇ ಬಿಟ್ಟ. ಗೀತಾ, ಯಾವ ಜನ್ಮದಲ್ಲಿ ತೀರಿಸಲಿ ನಿನ್ನ ಈ ಋಣವನ್ನು? ಮೈಲಾರಿ, ನೀನು ಯಾವಾಗ್ಲೂ ನಗು ನಗುತ್ತಾ ಇರ್ಬೇಕನ್ನೋದೇ ನನ್ನ ಆಸೆ. ಗೀತಾ, ಅದು ಹಾ, ಮೊದಲು ನೀವು ಇಲ್ಲಿಂದ ಹೊರಟೋಗಿ. ಮೊದಲು ಈ ಬೋರ್ಡ್ಗಳನ್ನ ಸ್ಟೇಷನ್ಗೆ ಎತ್ತಾಕೊಂಡು ನಡೀರಿ. ಎಸ್ ಮೇಡಮ್.